ನಮ್ಮ ಸಂಕಲ್ಪ ಅಲ್ಲ, ಕುಂತವ್ರ ಸಂಕಲ್ಪ ಅಲ್ಲ. ಇದು ಸಿದ್ಧಾರೂಢರು ಶಿವಾನಂದರ ಶ್ರದ್ಧಾನಂದಪ್ಪ ಸಂಕಲ್ಪ ಮಾಡಿದ್ದಿದ್ದು. ಈ ಕುಳಗೇರಿ ಕ್ರಾಸಿನೊಳಗೆ ಪ್ರಥಮದಲ್ಲಿ ನಾನು 77ಕ್ಕೆ ಈ ಪಾದಾರ್ಪಣೆ ಮಾಡಿದಾಗ ಯಾವೂ ಇದ್ದಿಲ್ಲ. ಕುಳಗೇರಿ ಕ್ರಾಸಿನ ಮನೆಗಳು, ಬಸ್ ಸ್ಟ್ಯಾಂಡ್ ಒಂದು, ನಮ್ಮ ಮಿಟ್ಲುಕೋಡ ಸಂಗಪ್ಪನ ಮನೆ ಒಂದು, ಅದನ್ನು ಬಿಟ್ಟು ಯಾವ ಮನೆಯೂ ಇದ್ದಿಲ್ಲ 77. ಆವಾಗ 76ಕ್ಕೆ ಗುರುನಾಥರವರು ಬಂದಿದ್ರಂತ ನಾ ಕೇಳಿದೆ. 76ಕ್ಕೆ ಗುರುನಾಥನವರು ಬಂದು ಸಂಗಪ್ಪ ಶೆಟ್ಟರೇನು ಅದರಲ್ಲ ಅಲ್ಲಿ ಪಾದಾರ್ಪಣೆ ಮಾಡಿ ಪಾದ ಪೂಜೆ ಮಾಡಿಸ್ಕೊಂಡು ಎಲ್ಲರಿಗೆ ಆಶೀರ್ವಾದ ಮಾಡಿ ಹೋಗ್ಯಾರಂತ ನಾ ಕೇಳಿದ್ದೆ. ಅವಾಗೇನು ಗುರುನಾಥರವರು ಬಂದು ಇಲ್ಲಿ ಪಾದಾರ್ಪಣೆ ಮಾಡಿದ್ದಲ್ಲ, ಆ ಪಾದಾರ್ಪಣೆ ಮಾಡಿ ಇವತ್ತು ವಿಕಲ್ಪ. ಇದು ಅವ್ರ ಸಂಕಲ್ಪ, ನಮ್ಮ ಸಂಕಲ್ಪ ಅಂತ ತಿಳ್ಕೊಂಡ್ರಿ ನೀವು. ಹಿಂದೆ ಜಗಜ್ಯೋತಿ ಬಸವೇಶ್ವರನು 8ನೇ ಶತಮಾನದಲ್ಲಿ ಸಂಕಲ್ಪ ಮಾಡಿದ್ದು ಈಗ ಆತು ಏಕ. ಎಷ್ಟಕ್ಕೆ? 96ಕ್ಕೆ ಏಕಾತು. ಆವಾಗ ಮಾಡಿ ಸಂಕಲ್ಪ ಎಷ್ಟೋ ಮಂದಿನ ಆನೆ ಕಾಲು ಕಟ್ಟಿಳಿಸಿರು, ಎಷ್ಟೋ ಮಂದಿನ ಬಂಡಿ ಕಾಲು ಕಟ್ಟಿಳಿಸಿರು. ಎಷ್ಟು ಈ ಜಾತಿ ಬಡದಾಟ, ಇಷ್ಟು ಹೋರಾಟ ಮಾಡಿ 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 ಎಲ್ಲ ಶರಣರು ಹೋದಾಗ ಎಲ್ಲ ಶರಣರು ಹೋಗಿ ಉಳ್ಕೊಂಡ್ರೆ ಉಳಿವೆ ಬಸವಣ್ಣ ಅಂತ ಆತದು. ಎರಡನೇ ಶರಣರು ಹೋಗಿ ಅಲ್ಲಿ ಉಳ್ಕೊಂಡ್ರಲ್ಲೇ ಉಳ್ಕೊಂಡು ಉಳಿವಿ ಕ್ಷೇತ್ರ ಅಂತ ಆತದು. ಸಣ್ಣ ಜಾತಿ ಕೊಲಲ್ಲಿ ಇದ್ದಿಲ್ಲರಿ ಅವಾಗ. ನಾವೆಲ್ಲ ಅವಾಗೆಲ್ಲ ಬೊಗ್ಸಾ ನೀರು ಕುಡ್ದಾರ, ಬೊಗ್ಸಾಗ ಅವ್ರು ಎತ್ತಿಸಿ ನೀರು ಹಾಕ್ಬೇಕು, ನಾವು ಕುಡಿಬೇಕು. ಯಾರು ಜಗತ್ತಿನೊಳಗೆ ದೊಡ್ಡವ್ರು ಯಾರಪ್ಪ ಅಂದ್ರೆ ಬ್ರಾಹ್ಮಣರೊಬ್ಬರು, ಗೌಡ್ರೊಬ್ಬರು. ಇವರು ಜಗತ್ತಿನ ದೊಡ್ಡವರು. ಇವ್ರದೇ ದೇಶ, ಇವ್ರದೇ ಕೋಶ. ಇನ್ನೊಬ್ಬರು ಬರಂಗಿಲ್ಲ, ಇನ್ನೊಬ್ಬರು ಅಲ್ಲಿ ಕುಂದ್ರಂಗಿಲ್ಲ. ಅಕಸ್ಮಾತ್ ಅವ್ರು ಕೀಳು ಜಾತಿಯವ್ರು ಬಂದಿದ್ರೆ ಹಿಂದೆ ಕಸ್ವಾರಿ ಕಟ್ಕೊಂಡ್ಬರು ಅಂತ ಹೆಜ್ಜೆ ಮುಡಬಾರ್ದು. ಮುಂದೆ ಉಗುಳಕ್ಕೆ ಪಟ್ಟಿ ಹಿಂದೆ ಕಸ್ವಾರಿ ಕಟ್ಟಬೇಕಂತ. ಯಾಕ ಇವ್ರು ಹೆಜ್ಜೆ ಮೂಡಬಾರ್ದು. ಅದು ಯಾರು ಕಾದೆ? ಗೌಡನ ಕಾದೆ, ಕುಲಕರ್ಣವ್ರ ಕಾದೆ, ಕಾನೂನು. ಅವಾಗ ಹಿಂಗಿರ್ತಕ್ಕಂಥ ಒಂದು ಕಾನೂನು, ಆವಾಗ ಬಸವಣ್ಣವರು ಸಂಕಲ್ಪ ಮಾಡಿರ್ತಕ್ಕಂಥ ಒಂದು ಸಂಕಲ್ಪ ಇಂದಿರಾ ಗಾಂಧಿಯವರು ಬಂದು ರಾಷ್ಟ್ರೀಕರಣ ಮಾಡಿಬಿಟ್ರು. ಯಾವಾಗ ಇಂದಿರಾ ಗಾಂಧಿ ಅವತಾರ ಆಯಿತು, ಅದು ಚಂಡಿ ಅವತಾರ. ಆ ಚಂಡಿ ಅವತಾರ ಬಂದು ಎಲ್ಲ ಜಾತಿ ಚಂಡಿಗೆ ಕತ್ತರಿಸಿ ಹೋಗ್ಬಿಡ್ತದು. ಇವತ್ತು ಏಕಾತು. ಇವತ್ತು ನೀವು ಬೇರೆ ಹೊಲೆ ಅಂದ್ರೆ ನೋಡಿ, ಇವತ್ತು ಅಂದು ನೋಡ್ರಿ, ಇವತ್ತು ಬೇರೆ ಹೊಲೆ ಅಂದ್ರಿ, ಇವತ್ತು ಅಂದು ನೋಡ್ರಿ, ನಿಮ್ಮ ಬಾಳೆ ಏನಾಗತ್ತೆ. ಎಲ್ಲ ಹೆಚ್ಚಿನ ಜಾತಿಯವರು ಅವ್ರ ಖಾಲಿ ಬಿಡು ಪಸಂದ್ ನಿಮಗೆ ಬಂತು. ಬೀಳ್ತೀರಿ ಈಗ? ಹಾಂ, ನಾವು ಒಂದು 4 ವರ್ಷ ಬಿದ್ದು ಬಂದೀವಿ, ಕಟ್ಗೆರೆ ಬಿದ್ದೀವಿ, ಹಂಗ್ರಿಗೆ ಬಿದ್ದೀವಿ. ಅವ್ರು ಖಾಲಿ ಬಿದ್ದು ಕೋರ್ಟ್ ಬಿಡುಗಡೆ ಮಾಡ್ಕೊಂಡು ಬಂದೀವಿ, ಇಲ್ಲ ಅಂತಲ್ಲ. ಇದು ಯಾರ ಸಂಕಲ್ಪ ಅಂತವ? ಹಿಂದೆ ಮಹಾತ್ಮರು ಮಾಡಿರ್ತಕ್ಕಂಥ ಸಂಕಲ್ಪವು. ಯಾಕ? ಇದು ಅಹಂಕಾರ ಬಿಡ್ರಿ, ನಾನು ಬಿಡ್ರಿ ಅಂತ ಆವಾಗ ಸಂಕಲ್ಪ ಮಾಡಿರ್ತಕ್ಕಂಥದ್ದು ಈಗ ವಿಕಲ್ಪ ಆಯ್ತು. ಈಗ ಏನು ಹೇಳಬೇಡ್ರಿ, ಕೇಳಬೇಡ್ರಿ, ತಮ್ಮಿಂದ ತಾವೇ ಎಕ್ಕಕ್ಕ. ನೀ ಅನ್ನೋದು ಬೇಡ, ಬಿಡೋದು ಬೇಡ. SC ST ಕಾಸ್ಟ್ ಬಂದುಬಿಡ್ತು. ಎಲ್ಲ ಕೋರ್ಟ್ನಾಗ, ದವಾಖಾನೆಗ ಅವ್ರ ಮುಂದೆ ಹೋದ್ರೆ ನಾವು ಹಿಂದೆ ಹೋಗೋದು. ಅವ್ರ ಮುಂದಕ್ಕೆ ಬಂದು ಅವ್ರ ಹೆಜ್ಜೆ ತಿಳಿದು ನಾವಾತು, ಅವ್ರ ಹೆಜ್ಜೆ ತುಳಿದು ನಾವಾತು. ಯಾರ ಮೇಲೆ ಬಂದರು? ತಿಪ್ಪೆ ಉಪ್ಪರಿಗೆ ಆಗ್ಬೋದು, ಉಪ್ಪರಿಗಾಗಿ ತಿಪ್ಪೆ. ಏನು RT ದೇಸಾಯಿ ಎಲ್ಲರೂ ಮೆರೆದಿದ್ರಲ್ಲ, ದೇಶಗತಿ ಮೆರೆದ್ರಲ್ಲ. ಏನು ರಾಮದುರ್ಗ ವಾಡಿ ಇತ್ತಲ್ಲ, ತೊರಗಲ್ ವಾಡಿ ಇತ್ತಲ್ಲ, ಇವತ್ತೇನದು? ಕತ್ತಿ ಹಂದಿ ಉಳಿರ್ತಾವೆ ಇವತ್ತು. ನೋಡ್ರಿ ಅಲ್ಲಿ ಹೋಗಿ. ಯಾಕ? ಅವ್ರ ಹಮ್ಮು, ಅವ್ರ ಸೊಕ್ಕು, ಅವ್ರ ಅಹಂಕಾರ ಅವ್ರು ನಾಶ ಮಾಡ್ತದ್ರು. ಅವ್ರು ಏನು ಸೊಕ್ಕು, ಅವ್ರ ಅಹಂಕಾರ ಇತ್ತಲ್ಲ, ಅವ್ರು ನಾಶ ಆದವು. ಇವೇನು ಬಗ್ಗೆ ನಡೆದವಲ್ಲ, ಇವು ಎದ್ದು ಮ್ಯಾಕ. ಏನು ಕಸ್ಬಾರಿ ಕಟ್ಕೊಂಡು ಬರ್ತಿದ್ವಲ್ಲ ಇವು,
ಇವೇನು ಬರ್ತಿದ್ವಲ್ಲ ಯಪ್ಪ 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 ಎದ್ದು ಇವು. ನಾನು ಫಸ್ಟಿಗೆ ಬಂದಾಗ ನಮ್ಮ ಶೇರುಬಾಯಿ ಅಂತಿತ್ತು. ಹರಿಜನರು ಬಂದಾಗ ಯಪ್ಪ ನೀರು ಹಾಕು, ಯಪ್ಪ ನೀರು ಹಾಕು, ಯಪ್ಪ ನೀರು ಹಾಕು. ಒಂದು ತಾಸು ಗಂಟ್ಲೆ ಕುಂದ್ರಿ ಬಾಯ್ದಡಿಗೆ ಒಟ್ಟ ನೀರು ಹಾಕ್ತಿರ್ಕಿಲ್ಲ ಯಾರು. ನನ್ನ ಕೆಲಸ ಐತೆ ನಿನ್ನ ಕೆಲಸ ಐತೆ, ನನ್ನ ಕೆಲಸ ಐತೆ ನಿನ್ನ ಕೆಲಸ ಐತೆ, ಎಲ್ಲರೂ ಹಿಂಗನ್ನೋದು. ಪೂರ್ಣಾನಂದಪ್ಪರು ಆದ್ರೆ ಆವಾಗಿನ ಕಾಲಕ್ಕೆ ಹಾಕ್ಸಿದ್ರು ದೌಡಿಯೋಕ್ಕಾಗಲ್ಲದು, ದೌಡು ಹಂಸಕ್ತಾ ಇರಲಿ ಇವರು ದೌಡಿಗೆ ಹಗ್ಗ ಹಾಕಕ್ತಾ ಇರಲಿ ಇವು ಬೆಂಕಿ ಹಚ್ಚಲಿ. ಈಗ ನೋಡ್ರಿ ಈಗ ಇದು ಯಾರ ಸಂಕಲ್ಪಪ್ಪ ಅಂದ್ರೆ ಬಸವಣ್ಣವ್ರ ಸಂಕಲ್ಪ, ಸಿದ್ಧಾರೂಢ ಸಂಕಲ್ಪ, ಶಿವಾನಂದರ ಸಂಕಲ್ಪ. ನೀವು ಅರ್ಥ ಮಾಡ್ಕೊರಿ. ನೀವು ಇಂಥ ಒಂದು ಇದು ವಿಕಲ್ಪ ಆಗಿ ಬರಬೇಕಾಯ್ತಪ್ಪ ಅಂತಂದ್ರೆ ಅದು ಮಹಾತ್ಮರ ಸಂಕಲ್ಪ, ಅದು ಮಹಿಮಾರ ಸಂಕಲ್ಪ. ಇಂಥ ಒಂದು ಸಂಕಲ್ಪ ಇದು ವಿಕಲ್ಪ ಆಗಿರೋ ಪುಣ್ಯಾತ್ಮರೇ. ಇನ್ನು 2 ಸದ ನಿಮ್ಮ ಮನೆ ಬಾಳೆ ಬಿಡ್ರಿ. ಪರಮಾತ್ಮ ಯಾರ್ಯಾರಿಗೆ ಏನು ನುಡಿಸ್ತಾನೆ ಅಂತ ಹೇಳೋಕ್ಕಾಗೋಲ್ಲ. ಈಶ್ವರ ವಾಣಿದು, ಈ ಈಶ್ವರ ವಾಣಿ ಯಾರು ಉದ್ಭವ ಆಗತ್ತಂತ ಹೇಳೋಕ್ಕಾಗೋಲ್ಲ. ಅಲ್ಲಿ ಸಿದ್ಧಾರೂಢನ ಅವತಾರ ಆಗ್ಬೋದು, ಅಲ್ಲಿ ಗುರುನಾಥರ ಅವತಾರ ಆಗ್ಬೋದು, ಅಲ್ಲಿ ಶಿವಾನಂದ ಅವತಾರ ಆಗ್ಬೋದು. ಅದು ಯಾರ ವಾಣಿ? ಅವ್ರ ವಾಣಿ. ಗುರು ಬ್ರಹ್ಮ ಗುರು ವಿಷ್ಣು. ಆ ಗುರುದೇವ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅದ್ಭುತಾನಂ ಅಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ. ಆ ಏನು ಹಿಂದೆ ಸಿದ್ಧಾರೂಢರು ಶಿವಾನಂದರು ಅವತಾರ ಇತ್ತಲ್ಲ, ಇದಷ್ಟು ಅದೇ ಅವತಾರ, ಇದಷ್ಟು ಅದೇ ಅವತಾರ. ಅವರೇ ಆ ಪುನರ್ವಿಚಾರ ತಟ್ಟು ಬಂದಾರಂತ ತಿಳ್ಕೊರಿ. ಮನುಷ್ಯ ಅನ್ನೋಕೆ ಹೋಗ್ಬೇಡ್ರಿ, ಜಾತಿ ನೋಡೋಕೆ ಹೋಗ್ಬೇಡ್ರಿ. ಇವ್ರ ನೀತಿ ನೋಡ್ರಿ, ನೀತಿ ನೋಡಿ ಇವರು ಸಂಸ್ಕಾರ ಮಾಡಿಕೊರಿ. ಜಾತಿ ನೋಡಿ ಸಂಸ್ಕಾರ ಆದ್ರಪ್ಪ ಅಂತಂದ್ರೆ ಮುಗಿದು ಹೋತ್ ನಿಮ್ಮ ಕೆಲಸ. ಅಂಥ ಒಂದು ಸಂಕಲ್ಪ ಅಂತಕ್ಕಂಥದ್ದು ಶ್ರದ್ಧಾನಂದಪ್ಪ ಅವರು ಮತ್ತು ಶಿವಾನಂದಪ್ಪ ಅವರು ಮಾಡಿ ಹೋಗ್ಯಾರ ಪುಣ್ಯಾತ್ಮರ. ನಮ್ಮ ಕೈಲಾಸಪತಿ ಇಡ್ಲತ್ತರ ಜಗ್ಗ ಮಾಡಿಕೊಂಡ. ಯಾಕೆ ಮಾಡಿಕೊಂಡಪ್ಪ ಅಂತಂದ್ರೆ ಅವ್ರ ಸಂಕಲ್ಪನ ಹಂಗಿತ್ತು. ಜಾತವನಲ್ಲಿ ಆತನೇ ಸರ್ವಜ್ಞ. ಯಾವ ಜಾತಿ ಆ ಪರಮಾತ್ಮ ಬಂದಪ್ಪ ಅವನೇ ಸರ್ವಜ್ಞ, ಮತ್ತಾರೂ ಅಲ್ಲ. ಇನ್ನೂ ಸಣ್ಣವಿದ್ದ ನಮ್ಮ ರವಿ, ಇವನ ಹೆಸರು ರವಿ. ಹುಡುಗ ಆಡ್ಕೊಂತ ಬರ್ತಿದ್ದ. ನಮ್ಮ ಕಾಶಿನಾಥ ಬರೀ ಡ್ಯಾನ್ಸ್ ಮಾಡಿದವ. ಎಲ್ಲಿ ಪಲ್ಲಕ್ಕೆ ಹೋಗುತ್ತಾ ಅಲ್ಲಿ ಡ್ಯಾನ್ಸ್ ಮಾಡಿದವ. ಬೃಂಗಿ ಪಾಠ ನಮ್ಮ ಕಾಶಿನಾಥಂದು. ಎಲ್ಲಿ ಪಲ್ಲಕ್ಕೆ ಹೋಗುತ್ತಾ, ಎಲ್ಲಿ ಮಹಾತ್ಮರ ಉತ್ಸವ ಹೋಗುತ್ತಾ ಅಲ್ಲಿ ಡ್ಯಾನ್ಸ್ ಮಾಡೋದು. ಒಂದು ಹುಡುಗನ ಹತ್ರ ಡ್ಯಾನ್ಸ್ ಮಾಡೋದು, ಬರೇ ನೃತ್ಯ ಮಾಡೋದು. ಹಿಂಗೆ ನಮ್ಮ ಕಾಶಿನಾಥ ಸ್ವಭಾವ ಇತ್ತು. ಹಂಗೆ ಈತ ಹುಡುಗಿವ 6 ವರ್ಷದ ಹುಡುಗ. ಆವಾಗ ನಮ್ಮ ಕಾಶಿನಾಥ ಅಪ್ಪವರು ಬಗಲ ಇಟ್ಕೊಂಡು ಡ್ಯಾನ್ಸ್ ಮಾಡೋರು. ಇವ್ರಪ್ಪ ಕುಂಟ ಕಾಲು ಮುರ್ಕೊಂಡಿದ್ದ. ಅವ್ರ ಹೆಸರು ರಾಮಣ್ಣ. ಕುಂಟ ರಾಮಣ್ಣ ಅಂತಿದ್ರು. ಕುಂಟ, ರಾಮಣ್ಣ, ಇದೊಂದು ನನ್ನ ಹುಡುಗ ಕೊಡು, ಇದನ್ನು ಕೊಟ್ಟು ಬಿಡು, ನಾ ಇದನ್ನು ಮರಿ ಮಾಡ್ಕೊತೀನಿ, ನಾ ಇದನ್ನು ಎತ್ತರಕ್ಕೆ ಹೋಗ್ತೀನಿ ಅಂತ ಕಾಶಿನಾಥ ಸಂಕಲ್ಪ ಮಾಡಿದ್ರು. ಅವಾಗ ಆ ಕಾಶಿನಾಥರ ಸಂಕಲ್ಪ ಏನು ಮಾಡಿದ್ರಲ್ಲ, ಆ ಸಂಕಲ್ಪನುಗುಣವಾಗಿ SSLC ಪಾಸಾಗಿ ಇವಾಗ ಡ್ರಾಯಿಂಗ್ ಮಾಸ್ತರಾಗಿದ್ದೀವ. 60,000 ಪಗಾರ. ಅದನ್ನೆಲ್ಲ ಶ್ರದ್ಧಾನಂದಪ್ಪ ಮಾತು ಕೇಳಿ ಅಲ್ಲಿ ಬೇರೆ ಡ್ರಾಯಿಂಗ್ ಮಾಸ್ತರಾಗಿ ಬಿಡ್ತಿದ್ದ. ಈಗ ಅವಾಗೇನಾಗಿರ್ತಕ್ಕಂಥ ಒಂದು ಸಂಕಲ್ಪ ಏನಿತ್ತಲ್ಲ, ಕಾಶಿನಾಥರು ಹೇಗೆ ಕುಣಿದಾಡಿದ್ನಲ್ಲ, ಅದು ಆಶೀರ್ವಾದ ಆಗಿತ್ತಲ್ಲ. ಇವತ್ತು ಅವರ ಮಹಾತ್ಮರೇ ಆದರಿತ್ತು. ಯಾಕಾದರೂ ಮಹಾತ್ಮರ ಆಶೀರ್ವಾದ ರೀ. ಮಹಾತ್ಮರು ಏನ ನೀನೊಲಿದರೆ ಕೊರಡು ಕೊನರೋದಯ್ಯ, ನೀನೊಲಿದರೆ ಬರಡು ಏನಾಗೋದಯ್ಯ ಅನ್ನುವಂತಕ್ಕಂಥ ಬಸವನ ಸಂಕಲ್ಪ ಏನಿತ್ತಲ್ಲ, ಅದು ವಿಕಲ್ಪ ಆತಿವತ್ತು. ಅಂಥ ವಿಕಲ್ಪ ಅಂತಕ್ಕಂಥದ್ದು ಶ್ರದ್ಧಾನಂದಪ್ಪರು ಕೇಳಿ ರವಿಯನ್ನು ಸರಿ ತೆಗೆದು, ನೀನು ಕೈಲಾಸಪತಿಯಪ್ಪ, ಕೈಲಾಸದ ಪತಿಯಕ್ಕೆ ಅಂತುಕೊಂಡು ಆವಾಗ ಆಶೀರ್ವಾದ ಮಾಡಿದಾಗನ ಪುಣ್ಯಾತ್ಮ ಜಲೊಳಗ 5 ಪಲ್ಲಕ್ಕಿ ಉತ್ಸವ ಮಾಡಿಸಿದ. ಅಲ್ಲಿ ಮಾಡಿಸ ಮತ್ತು 5 ಆನೆ ಉತ್ಸವ ಮಾಡಿಸಿದ. ಅಲ್ಲಿ 5 ಆನೆ ಎಲ್ಲಿ ಜಲೊಳಗ ಜಾತಿವಾಚಕ ಮಾಡಿತ್ತಲ್ಲೇ. ಅಪ್ಪಗಳು ಅಂದರು, ಏನು ನೋಡಂಗೆ ಈ ಜಾತಿವಾಚಕ ಹೆಂಗೆ ಕಳಿಬೇಕು ಅಂತಂದರು. ಇಲ್ಲಿ ಜಗದ್ಗುರು ಜಗತ್ಪೀಠ ಅಂತಕೊಂಡು ಒಂದು 5 ಸಿಂಹಾಸನ ತಂದ ಮೆರೆಸ್ಯಾರ, ಇಲ್ಲಿ ನಮ್ಮ ಬಳೆ ಹೆಂಗೆ ನೋಡುತ್ತಾ ಅಂದರು.
ಅಲ್ಲಿ ಏನಿದ್ರು ಗೊತ್ತೇನ್ರಿ? ಅಲ್ಲಿ ಎಲ್ಲಿಗಾರ ಹಾಕ್ಯಾರ ನೀವು ಹೇಳಿಕ್ರ ಅಲ್ಲಿ ಆ ಮಠ ಯಾವ ಮಠ ಅದು ಇಲ್ಲಿ ಐತಲ್ಲ ಬರೋಡಿಗೆ ಅದು ಕುರುಬರ ಮಠನು ಕುರುಬರ ಮಠ ಅಂದ್ರೆ ಅವಾಗ ಈಗ ಜಂಗಮ ಮಠ ಆಯ್ತು. ಯಾಕಾಯ್ತು ಅಂತ ಕೇಳಿದ್ರೆ ಮಹಾತ್ಮರ ಸಂಕಲ್ಪ, ಮಹಾತ್ಮರ ಒಂದು ಆಶೀರ್ವಾದ. ಅಂಥ ಆಶೀರ್ವಾದ ಏನು ಹಿಂದೆ 63 ಪುರಾತನ ಅಂತಕ್ಕಂಥವ್ರು ಮಂಟಪ ಮಾಡಿದಾರ ಬಸವಣ್ಣ ಕಾಲಕ್ಕೆ. ಶ್ರದ್ಧಾನಂದಪ್ಪರು ಇವತ್ತು 63 ಮಂಟಪ ಅಂತಕ್ಕಂಥದ್ದು ಜಗತ್ತಿನ ಬಿತ್ತವರು. 5 ಪಲ್ಲಕ್ಕಿ ಉತ್ಸವ ಆ ಕಾದಿ ಉಸಿನಿ ಅಂತ ಪಲ್ಲಕ್ಕಿ ಇದ್ದಲ್ಲ ಅಲ್ಲೇ 5 ಪಲ್ಲಕ್ಕಿ ಮಾಡಿದ್ರು ಅಪ್ಪಳು. ಎಲ್ಲಿ ಜಾತಿ ಹೊತ್ತು ಅಲ್ಲೇ ಮಾಡಿದರು. ಇದು ಯಾಕೆ ಮಾಡಿದ್ರು ಅಂತ ಕೇಳಿದ್ರಪ್ಪ ಅಂತಂದ್ರೆ ಎಲ್ಲ ಸರಿಸಮಾನ ಆಗಬೇಕು. ಅವನಾರವ ಇವನಾರವ ಎಲಿಸರಯ್ಯ ಎಲ್ಲರೂ ನಮ್ಮವರೇ ಅನ್ನುವಂತಕ್ಕಂಥ ಬಸವಣ್ಣ ಹೇಳಿನಲ್ಲ. ಯಾವ ಜಾತಿಯವನಿರಲಿ ಎಲ್ಲರೂ ನಮ್ಮವರು ಅಂತಕ್ಕಂಥ ಕರ್ಕೊಂಡು ಉಂಡು ಬೆಳೆಸಿ ಎಲ್ಲ ಜಗತ್ತಿನಾಗ ಬಿತ್ತರಿಸಿ ಹಾದರಾರಪ್ಪ ಶ್ರದ್ಧಾನಂದಪ್ಪರು. ಇದು ನಾವು ಮರಿಬಾರದು. ಅಂಥ ಒಂದು ಸಮಯ, ಅಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೆದ ಪುಣ್ಯಾತ್ಮೆ. ಟೈಮ್ನ ಅಭಾವ. ಇನ್ನು 2 ದಿನ ಅದ. ಇವತ್ತೊಂದು ದಿವಸ, ನಾಳೆ ಒಂದು ದಿವಸ, ನಾಡ್ದೊಂದೇ ಪ್ರವಚನ. ಇದು ಸಂಕಲ್ಪ ಆಗಿ ಬಂದದ. ಇದನ್ನು ಮಾಡಬೇಕಾದಪ್ಪ ಅಂದ್ರೆ ನಮ್ಮ ಕಮಿಟಿಯು ಸಣ್ಣ ತ್ರಾಸಾಗಿಲ್ಲ. ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಸಣ್ಣ ತ್ರಾಸಾಗಿಲ್ಲ.